ನಮ್ಮ ಬೆಂಗಳೂರಿಗೆ ಮತ್ತೆ ಸ್ವಾಗತ. ಬಿಬಿಎಂಪಿ ಸದಸ್ಯರಿಗೆ ಜವಾಬ್ದಾರಿಯೇ ಇಲ್ಲ. ಈ ಮಾತನ್ನ ಯಾಕೆ ಹೇಳ್ತಾ ಇದ್ದೀವಿ ಅಂದ್ರೆ, ಅವಧಿ ಮುಗಿದ್ರೂ ಕಾರ್ಪೊರೇಟರ್ಗಳು ಆಸ್ತಿ ವಿವರ ಸಲ್ಲಿಸಿಲ್ಲ. ಮೇಯರ್ ಹಾಗೂ ಉಪಮೇಯರ್ದು ಇದೇ ಕಥೆ. ಆಸ್ತಿ ವಿವರ ಸಲ್ಲಿಸಲಿಲ್ಲ ಬಿಬಿಎಂಪಿ ಸದಸ್ಯರು. ಜವಾಬ್ದಾರಿ ಮರೆತರ ಕಾರ್ಪೊರೇಟರ್ಗಳು. ಬಿಬಿಎಂಪಿಯಲ್ಲಿ ಒಂದಿಲ್ಲೊಂದು ಎಡವಟ್ಟು ನಡೀತಾನೆ ಇರುತ್ತೆ. ಅಧಿಕಾರಿಗಳು ಹಾಗಿರಲಿ, ಖುದ್ದು ಪಾಲಿಕೆ ಸದಸ್ಯರಿಗೆ ಜವಾಬ್ದಾರಿಯ ಅರಿವಿಲ್ಲ. ಕಾರ್ಪೊರೇಟರ್ಗಳು ತಮ್ಮ ಆಸ್ತಿ ವಿವರ ಸಲ್ಲಿಸುವಲ್ಲೂ ಅಲಕ್ಷ್ಯವನ್ನು ತೋರಿದ್ದಾರೆ. ಅಷ್ಟಕ್ಕೂ ಇವತ್ತೇ ಆಸ್ತಿ ವಿವರ ಸಲ್ಲಿಸಲು ಕೊನೆ ದಿನಾಂಕವಾಗಿತ್ತು. ಪ್ರತಿ ವರ್ಷ ಏಪ್ರಿಲ್ 22ರಿಂದ ಮೇ 21ರವರೆಗೆ ಸದಸ್ಯರು ತಮ್ಮ ಆಸ್ತಿ ವಿವರ ಸಲ್ಲಿಸಬೇಕು. ಅಚ್ಚರಿ ಅಂದ್ರೆ ಒಟ್ಟು 198 ಸದಸ್ಯರ ಪೈಕಿ ಕೇವಲ 4 ಮಂದಿ ಮಾತ್ರ ಆಸ್ತಿ ವಿವರವನ್ನ ಸಲ್ಲಿಕೆ ಮಾಡಿದ್ದಾರೆ. ಆದರೆ ಮೇಯರ್ ಸಾಹೇಬ್ರಿಗೆ ಈ ಬಗ್ಗೆ ನಿಖರ ಮಾಹಿತಿ ಇಲ್ಲ. ಇನ್ನೂ ಟೈಮ್ ಇದೆ, ಇನ್ನು ಈಗಲೇ ಅನ್ನೋದೇನು ಇದು ಮಾಡೋಕ್ಕಲ್ಲ, ಇನ್ನೂ ಸಮಯ ಇದೆ. ಅದಕ್ಕೆ ಎಕ್ಸ್ಟೆಂಡ್ ಅಲ್ಲ, ಇನ್ನೂ ನಮಗೆ ಅಪ್ ಟು ನಾವು ಇದ್ರ ತನಕ ಕೊಡ್ಬೋದು. ಇವಾಗ ಇಲ್ಲ 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 ಯಾರು ಹೇಳಿದ್ರು ನಿನ್ನೆ ಲಾಸ್ಟ್ ಡೇಟ್ ಏನಿಲ್ಲ, ಕೊಡ್ಬೋದು. ಇನ್ನೂ ನಮಗೆ ಸಮಯ ಇದೆ. ಅದಕ್ಕೆ ಲಾಸ್ಟ್ ಡೇಟ್ ಇನ್ನೂ ಇದೆಯಪ್ಪ, ಏನೇನು ಕೊಡಬೇಕು ಅನ್ನೋದೇನಿಲ್ಲ, ಲಾಸ್ಟ್ ಡೇಟ್ ಇದೆ. ದುರಂತ ಅಂದ್ರೆ ಆಸ್ತಿ ವಿವರ ಸಲ್ಲಿಸದವರ ಲಿಸ್ಟ್ನಲ್ಲಿ ನಗರದ ಪ್ರಥಮ ಪ್ರಜೆ ಕಟ್ಟೆ ಸತ್ಯನಾರಾಯಣ, ಉಪಮೇಯರ್ ಇಂದಿರಾ ಅವರ ಹೆಸರು ಇದೆ. ಆಡಳಿತ ಪಕ್ಷದ ನಾಯಕ, ವಿರೋಧ ಪಕ್ಷದ ನಾಯಕ ಹಾಗೂ ಸ್ಥಾಯಿ ಸಮಿತಿಯ ಅಧ್ಯಕ್ಷರು ಕೂಡ ತಮ್ಮ ಆಸ್ತಿ ವಿವರ ಸಲ್ಲಿಸೋದನ್ನೇ ಮರೆತು ಬಿಟ್ಟಿದ್ದಾರೆ. ಆರ್ಟಿಐ ಅಡಿ ಈ ಮಾಹಿತಿ ಬಹಿರಂಗವಾಗಿದೆ. ಯಾರ್ಯಾರು ಕೊಟ್ಟಿಲ್ಲ ಅನ್ನೋರಿಗೆ ಈಗ ಆಲ್ರೆಡಿ ಟೈಮ್ ತುಂಬಾ ಆಗೋಗಿದೆ. ಅವ್ರನ್ನ ರೆಕಮೆಂಡ್ ಮಾಡಬೇಕಾಯಿತು, ಇವರು ಮಾಡಿಲ್ಲ, ತಪ್ಪು ಮಾಡಿದ್ದಾರೆ. ಈಗಲಾದರೂ ಕಾಲ ಮಿಂಚಿಲ್ಲ, ಮಾಡಬೇಕು. ಇಲ್ಲಾಂದರೆ ಒಂದು ಶಿಫಾರಸು ಮಾಡಬೇಕು, ಡಿ.ಸಿಗೆ ಶಿಫಾರಸು ಮಾಡಿ ಇವ್ರ ಆಸ್ತಿ ಘೋಷಣೆ ಮಾಡಿದ್ರಿಂದ ಸದಸ್ಯತ್ವ ರದ್ದುಪಡಿಸಿ ಅಂತ. ಕೆಎಂಸಿ ಕಾಯ್ದೆಯ ಪ್ರಕಾರ ಬಿಬಿಎಂಪಿಯ 198 ಸದಸ್ಯರ ಪೈಕಿ ಆಸ್ತಿ ವಿವರ ಸಲ್ಲಿಸದ 194 ಸದಸ್ಯರ ಸದಸ್ಯತ್ವ ರದ್ದು ಮಾಡುವ ಅಧಿಕಾರ ಸರ್ಕಾರಕ್ಕಿದೆ. ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಯಾವ ಕ್ರಮ ಕೈಗೊಳ್ಳುತ್ತೋ ಕಾದು ನೋಡಬೇಕು. ಬೆಂಗಳೂರಿನಿಂದ ಕ್ಯಾಮರಾಮನ್ ಕೃಷ್ಣ ಜೊತೆ ಮಸೂದ್ ದೊಡ್ಡಬಾಗಿಲು, ಸುವರ್ಣ ನ್ಯೂಸ್. ಬಿಬಿಎಂಪಿಯಲ್ಲಿ ಕೊನೆಗೂ ಆರ್ಥಿಕ ಪುನಶ್ಚೇತನದ ಹೊಳಪು ಕಾಣಿಸಿಕೊಳ್ತಾ ಇದೆ. ಆಪ್ಟಿಕಲ್ ಫೈಬರ್ ಕೇಬಲ್ಗಳಿಂದ ಪಾಲಿಕೆಗೆ ಕೇವಲ 2 ತಿಂಗಳಲ್ಲೇ 180 ಕೋಟಿ ರೂಪಾಯಿ ಆದಾಯ ಹರಿದು ಬಂದಿದೆ. ಬಿಬಿಎಂಪಿ ಆರ್ಥಿಕ ಬಿಕ್ಕಟ್ಟಿನಿಂದ ಹೊರಬರುವ ಪ್ರಕ್ರಿಯೆಗೆ ನಾಂದಿ ಹಾಡಿದೆ. ಇದರ ಮೊದಲ ಹೆಜ್ಜೆಯಾಗಿ ಆಪ್ಟಿಕಲ್ ಫೈಬರ್ ಕೇಬಲ್ಗಳಿಂದ ಪಾಲಿಕೆ 180 ಕೋಟಿ ರೂಪಾಯಿ ಆದಾಯವನ್ನ ಸಂಗ್ರಹಣೆ ಮಾಡಿದೆ. ಒಎಫ್ಸಿ ಪರಿಶೀಲನೆ ಸಮಿತಿ ಇಷ್ಟೊಂದು ಹಣವನ್ನ ಕೇವಲ 2 ತಿಂಗಳಲ್ಲೇ ವಸೂಲಿ ಮಾಡಿದೆ. 18 ಟೆಲಿಕಾಂ ಕಂಪನಿಗಳೊಂದಿಗೆ ಮಾಡಿಕೊಂಡ ಒಪ್ಪಂದದಂತೆ 15 ವರ್ಷಕ್ಕೆ 1 ಮೀಟರ್ ಒಎಫ್ಸಿ ಕೇಬಲ್ ಹಾಕಲು ಈ ಹಿಂದೆ ಇದ್ದ 45 ರೂಪಾಯಿ ಶುಲ್ಕದ ಬದಲು ಈಗ 850 ರೂಪಾಯಿ ವಸೂಲಿ ಮಾಡಲಾಗ್ತಿದೆ. ಮಾಸಿಕ ನೆಲಬಾಡಿಗೆ ರೀತಿಯಲ್ಲಿ ಅವರಿಗೆ ವಿಧಿಸುವಂಥ ರೀತಿಯಲ್ಲಿ ಅತಿ ಹೆಚ್ಚು ದರವನ್ನು, ದೇಶದಲ್ಲಿ ಅತಿ ಹೆಚ್ಚು ದರವನ್ನು ನಾವು ವಿಧಿಸಿದ್ದೀವಿ. ಪ್ರತಿಯೊಂದು ರನ್ನಿಂಗ್ ಮೀಟ್ರಿಗೆ 850 ರೂಪಾಯಿ ಥರ ನಾವು ವಿಧಿಸೋದ್ರಲ್ಲಿ ಸಕ್ಸಸ್ ಕೂಡ ಆಗಿದ್ದೀವಿ. ಈಗಾಗಲೇ ನಾವು ಅವರಿಂದ ಮಾಡಿಸ್ಕೊಂಡಿರ್ತಕ್ಕಂಥ ಕರಾರು ಪತ್ರದ ಪ್ರಕಾರ ಈ ಹಿಂದೆ ಅವರು ಅಳವಡಿಸ್ಕೊಂಡಿರ್ತಕ್ಕಂಥ ಎಲ್ಲ ಅನಾಥರೈಸ್ ಕೇಬಲ್ ಡಕ್ಟ್ಗಳೇನಿದೆ ಅದನ್ನೆಲ್ಲ ನಮ್ಮ ಸಮ್ಮುಖದಲ್ಲಿ ನೀವೊಂದು ತಪಾಸಣೆ ಮಾಡೋಂಥ ಸಂದರ್ಭದಲ್ಲಿ ನಮ್ಮ ಸಂಸ್ಥೆ ಅಂತ ಕಂಡು ಬಂದಾಗ ನಾವು ನೀವೇನು ವಿಧಿಸ್ತೀರೋ ಅದನ್ನು ನಾವು ದಂಡ ಕಟ್ಟೋದಕ್ಕೆ ರೆಡಿ ಇದ್ದೀವಿ ಅಂತ ಹೇಳಿದಂಥ ಸಂದರ್ಭದಲ್ಲಿ ಅವರಿಂದ ಅಗ್ರಿಮೆಂಟ್ ಮಾಡಿಸ್ಕೊಂಡಿದ್ದೀವಿ. ಸದ್ಯಕ್ಕೆ ಬಿಎಸ್ಎನ್ಎಲ್, ರಿಲಯನ್ಸ್, ಟಾಟಾ, ಐಡಿಯಾ ಸೆಲ್ಯುಲರ್ಗಳಂಥ 9 ಸಂಸ್ಥೆಗಳಿಂದ ಆದಾಯ ಬಂದಿದೆ. ಇದನ್ನ ಒಂಟಿ ಮನೆ ಯೋಜನೆಯ ಫಲಾನುಭವಿಗಳ ಬಾಕಿ ಹಾಗೂ ಗುತ್ತಿಗೆದಾರರ ಬಾಕಿ ಪಾವತಿಗೆ ಬಳಸಿಕೊಳ್ಳಲು ನಿರ್ಧರಿಸಲಾಗಿದೆ. ಬೇರೆ ಯಾವುದೇ ಅಗತ್ಯಗಳಿದ್ದರೂ ಈ ಹಣವನ್ನ ಬಳಸದಿರಲು ಒಎಫ್ಸಿ ಪರಿಶೀಲನಾ ಸಮಿತಿ ಆಯುಕ್ತರು ಮತ್ತು ಮೇಯರ್ಗೆ ಷರತ್ತು ಹಾಕಿದೆ. ಸುಮಾರು 15 ವರ್ಷದಿಂದ ಒಎಫ್ಸಿ ಕೇಬಲು ನಮ್ಮ ಬೆಂಗಳೂರಲ್ಲಿ ಅಳವಡಿಸ್ತಾ ಇದ್ದಾರೆ. ಆದರೆ ಅದರಲ್ಲಿ ಬಂದಿದ್ದಂಥ ದುಡ್ಡು 21 ಕೋಟಿ ರೂಪಾಯಿ ಮಾತ್ರ. ನಮ್ಮದು ಒಎಫ್ಸಿ ಕಮಿಟಿ ಒಂದು ಫಾರಮ್ ಆದಮೇಲೆ 2 ತಿಂಗಳಲ್ಲಿ ಸುಮಾರು ನಾವು 179 ಕೋಟಿ ರೂಪಾಯಿನ BBMPಗೆ ಕಲೆಕ್ಟ್ ಮಾಡಿದ್ದಾರೆ. ಆ 179 ಕೋಟಿಯಲ್ಲಿ ನಮ್ಮ ಕಮಿಟಿಯಿಂದ ಶಿಫಾರಸು ಮಾಡಿದ್ದು ನಾವು ಒಂಟಿ ಮನೆಗೆ ಮೊದಲನೇ ಆದ್ಯತೆ ಕೊಡಬೇಕು. ಯಾಕಂದರೆ 3 ಸ್ಟೇಜಲ್ಲಿ ಬಡವರು ಮನೆ ಕಟ್ತಾ ಇದ್ದಾರೆ, ಅವ್ರು ಕೊಡೋದು 3 ಲಕ್ಷ ರೂಪಾಯಿ. ಎರಡನೇದು EMD FST ಸಾಕಷ್ಟು ಜನ ಕಾಂಟ್ರಾಕ್ಟರ್ಸು ನಾವು ಸುಮಾರು 2-3 ವರ್ಷದಿಂದ ಕೊಟ್ಟಿರಲಿಲ್ಲ.
ಅದನ್ನು ಕೊಡಬೇಕಂತ ನಾವು ಆದ್ಯತೆ ಮೇಲೆ ಹೇಳಿದ್ವಿ. ನಗರದಲ್ಲಿ ಒಟ್ಟು 11,000 ಕಿಲೋಮೀಟರ್ಗಳಷ್ಟು ಅಧಿಕೃತ OFC ಕೇಬಲ್ ಇದೆ. ಇದಲ್ಲದೆ 55,000 ಕಿಲೋಮೀಟರ್ ವರೆಗೆ ಅನಧಿಕೃತ OFC ಕೇಬಲ್ ಹಾಕಲಾಗಿದೆ. ಇದನ್ನ ಅಧಿಕೃತ ಮಾಡಿಕೊಳ್ಳಲು ಕಂಪನಿಗಳಿಗೆ ಇದೇ ಜೂನ್ 1ರವರೆಗೆ ಗಡುವು ನೀಡಲಾಗಿದೆ. ಇಲ್ಲದಿದ್ರೆ ಕೇಬಲ್ ತೆರವು ಮಾಡುವುದಾಗಿ ಪಾಲಿಕೆ ಎಚ್ಚರಿಸಿದೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ಅನಿಲ್ ಜೊತೆ ಮಸೂದ್ ದೊಡ್ಡಬಾಗಿಲು, ಸುವರ್ಣ ನ್ಯೂಸ್. ಬೆಂಗಳೂರು ನಗರದಲ್ಲಿ ನಡೆಯೋ ಅಪರಾಧಗಳ ಸಂಖ್ಯೆ ತಗ್ಗಿಸೋದಕ್ಕೆ ಪೊಲೀಸರು ಹಗಲಿರುಳು ಗಸ್ತು ತಿರುಗ್ತಾನೆ ಇರ್ತಾರೆ. ಹಿರಿಯ ಅಧಿಕಾರಿಗಳು ಎಷ್ಟೇ ಪ್ಲಾನ್ ಮಾಡಿದ್ರೂ ಒಂದೆಡೆ ಸಿಬ್ಬಂದಿ ಕೊರತೆ, ಇನ್ನೊಂದೆಡೆ ವಾಹನಗಳ ಕೊರತೆ. ಈ ನಿಟ್ಟಿನಲ್ಲಿ ಇವತ್ತು ರಾಜ್ಯ ಸರ್ಕಾರ ಬೆಂಗಳೂರು ಪೊಲೀಸರಿಗೆ 103 ನೂತನ ಹೊಯ್ಸಳ ವಾಹನವನ್ನ ನೀಡಿದ್ರು. ವಿಧಾನಸೌಧದ ಮುಂಭಾಗದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ ಲೋಕಾರ್ಪಣೆ ಮಾಡಿದ್ರು. ವಿದ್ಯುಕ್ತವಾಗಿ ಉದ್ಘಾಟನಾ ಕಾರ್ಯಕ್ರಮವನ್ನು ಸನ್ಮಾನ ಇದೀಗ ಹಸಿರು ನಿಶಾನೆ ಮೂಲಕ ಚಾಲನೆ ನೀಡಿದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರವರಿಗೆ ಮತ್ತು ಗೃಹ ಸಚಿವರಾದ ಸನ್ಮಾನ್ಯ ಶ್ರೀ ಕೆ.ಜೆ. ಜಾರ್ಜ್ ಅವರು, ಶ್ರೀ ರೋಷನ್ ಬೇಗ್, ಮುಖ್ಯಮಂತ್ರಿಗಳು ಶ್ರೀ ಸಿದ್ದರಾಮಯ್ಯ ಅವರು ಮತ್ತು ಮಾನ್ಯ ಗೃಹ ಸಚಿವರು. ಜಯನಗರದ ಗಣಪತಿ ದೇವಸ್ಥಾನದಲ್ಲಿ ಇವತ್ತು 37ನೇ ವರ್ಷದ ವಾರ್ಷಿಕೋತ್ಸವ ನಡೆಯಿತು. ಈ ಪ್ರಯುಕ್ತ 108 ನಾದಸ್ವರಗಳನ್ನು ಏಕಕಾಲದಲ್ಲಿ ನುಡಿಸಲಾಯಿತು. ರಾಜ್ಯದ ವಿವಿಧೆಡೆಯಿಂದ ಬಂದಿದ್ದ ಕಲಾವಿದರು 108 ನಾದಸ್ವರಗಳನ್ನು ಬೇರೆ ಬೇರೆ ರಾಗಗಳಲ್ಲಿ ನುಡಿಸಿದ್ದು ವಿಶೇಷವಾಗಿತ್ತು. ಇವಿಷ್ಟು ಇವತ್ತಿನ ನಮ್ಮ ಬೆಂಗಳೂರಿನ ಸುದ್ದಿಗಳು. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.